ಇವಾಗ ಸದ್ಯಕ್ಕೆ ಈ ಆ್ಯಪ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಏನಂದ್ರೆ ಇವಾಗ ಸದ್ಯಕ್ಕೆ ನಾವು ಬೆಳೆಸ್ಬೇಕು. ಇದು ನಮ್ಮ ಸ್ವಂತ ಎಂಪತ್ತು ಹೇಳ್ತಾ ಇದ್ದಾರೆ ಈ ಆ್ಯಪ್. ಏನೋ ಸಮಸ್ಯೆ ಆದ್ರೂ ನಾವೇ ಜವಾಬ್ದಾರಿ ಅದಕ್ಕೆ. ಇವಾಗ ಊಬರ್ ಅವನು ಎಲ್ಲಿರ್ತಾನೋ ಏನೋ ಸಮಸ್ಯೆ ಆದ್ರೆ ಅವ್ನು ಬರಲ್ಲ, ಫೋನ್ ಹಚ್ಚಿದ್ರೆ ಫೋನ್ ಕನೆಕ್ಟ್ ಆಗಲ್ಲ, ಅವನು ಎಲ್ಲಿರ್ತಾನೋ ಏನೋ ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ನೀವು ನಮ್ಗೊಂದು ಹೆಲ್ಪ್ ಮಾಡ್ತಿದ್ರೆ ಡ್ರೈವರ್ಗಳಿಗೆ. ಏನಂದ್ರೆ ಒಂದು ಟೋನರ್ ಆ್ಯಪ್ ನಿಮ್ಮ ಸಾಫ್ಟ್ವೇರ್ ಮಾಡ್ಕೊಡ್ತಾ ಇದ್ರಿ. ಆದ್ರೆ ನಾವು ಸ್ವಂತ ಬೆಳೆಸ್ಬೇಕು, ನಾವು ಉಳಿಸ್ಬೇಕು. ಅದರಲ್ಲಿ ನಮ್ಗೆ ಇವಾಗ ಊರ್ ಬಿಟ್ಟು ಬಂದಿರ್ತೀವಿ, ನಾವೇ ಒಂದು ಫೈದಾ ಆಗ್ತದೆ ಅದರಲ್ಲಿ ಅಂತ ನಾವು ನೀವು ಹೇಳ್ತೀವಿ ಅಷ್ಟೇ. ಯಾಕಂದ್ರೆ ಇವತ್ತು ಅವ್ನು ಎಲ್ಲೋ ಕುಂತ್ಕೊಂಡು ಕಮ್ಮಿ ರೇಟ್ ಕೊಡ್ತಾನೆ, ನಿಮ್ಗೆ ಕೇಳಕ್ ಆಗಲ್ಲ, ಬಿಡಕ್ ಆಗಲ್ಲ. ಇವಾಗ ನಿಮ್ದೆ ಇಲ್ಲೇ ವ್ಯವಸ್ಥೆ, ಇಲ್ಲೇ ಗೌರ್ಮೆಂಟ್ ರೇಟ್ ಇದ್ರೆ ನೀವು ಯಾಕೆ ಕೇಳೋ ಅವಕಾಶ ಇಲ್ಲ. ಏನೋ ಸಮಸ್ಯೆ ಆದ್ರೆ ನಾವು ಡೈರೆಕ್ಟ್ ಆಗಿ ಇನ್ನು ಏನೋ ಪ್ರಾಬ್ಲಮ್ ಆದ್ರೂ ಪೊಲಿಟಿಷಿಯನ್ ಹೋಗಿ ಮಾಡ್ಬೋದು ಅಷ್ಟೇ. ನಮ್ ತಪ್ಪಿರ್ಲಿ, ಇವತ್ತು ಕಸ್ಟಮರ್ ತಪ್ಪಿರ್ಲಿ. ಇವಾಗ ನಿಮ್ಮ ಹತ್ರ ಆಲ್ರೆಡಿ ಗೌರ್ಮೆಂಟ್ ಕೊಟ್ಟಿರೋ ಚಾರ್ಟ್ ಇದೆ, ಆಯ್ತಾ? ಗೌರ್ಮೆಂಟ್ ಕೊಟ್ಟಿರೋ ಅನೌನ್ಸ್ಮೆಂಟ್ ಇದೆ. ಇವಾಗ ನಿಮ್ ಹತ್ರ ನೀವು ಬಿಲ್ ಕೊಟ್ಟು ವ್ಯಾಪಾರ ಮಾಡ್ತಾ ಇದ್ದೀರಾ. ನೀವೇನಾದ್ರೂ ತಪ್ಪು ಮಾಡಿದ್ರೆ ಅವ್ನ್ ಕೋರ್ಟ್ಗೆ ಹೋಗ್ಬೋದು, ಅವ್ನ್ ತಪ್ಪು ಮಾಡಿದ್ರೆ ನೀವು ಕೋರ್ಟ್ಗೆ ಹೋಗ್ಬೋದು ಅಲ್ವಾ? ಎಲ್ಲರಿಗೂ ಅವ್ರವ್ರ ಜವಾಬ್ದಾರಿ, ಅವ್ರವ್ರ ಹಕ್ಕು ಗೊತ್ತಿರ್ಬೇಕು. ಇವಾಗ ಏನಾಗ್ತಾ ಇದೆ, ನಾವು ಈ ಬ್ರಿಟಿಷ್ ಅವ್ರ ಕಾಲದಲ್ಲಿ ಬೇರೆಯವ್ರ ತಗ್ಲಾಕೊಂಡಂಗೆ ತಗ್ಲಾಕ್ಬಿಟ್ಟು ನಮ್ಮ ಹಕ್ಕು ನಾವು ಬಂಡವಾಳ ಹಾಕಿ ನಾವು ಕಷ್ಟಪಟ್ಟು ದುಡ್ದು ನಾವು ಅವನಿಗೆ ಲಾಭ ಮಾಡ್ಕೊಡ್ತೇವೆ. ಇವಾಗ ಅವ್ನು ಎಲ್ಲಿ ಕೂತು ಅವ್ನು ಫೈದಾ ಮಾಡ್ಕೊತಾ ಇದ್ದಾನೆ, ನಮ್ಗೆ ಲಾಸ್ ಆಗ್ತಾ ಇದೆ ಇಲ್ಲಿ. ಅವ್ನು ಏನ್ ಮಾಡ್ತಾ ಇದ್ದಾನೆ, ಅವ್ರನ್ನ ಕ್ಯಾಬ್ ಅವ್ರದೇ ಸ್ವಂತ ಕ್ಯಾಬ್ ಹಾಕೊಂಡು ಔಟ್ ಸ್ಟೇಷನ್ ಇಂದ ಡ್ರೈವರ್ ಕರೆಸಿ ಅವ್ನು ಹಿಡಿತಾ ಇದ್ದಾನೆ. ಇವತ್ತು ನಮ್ ಕರ್ನಾಟಕ ಡ್ರೈವರ್ಗಳಿಗೆಲ್ಲ ಲಾಸ್ ಆಗ್ತಾ ಇದೆ. ಫೈದಾ ಆಗೋದು ಅವ್ರಿಗೆ, ನಮ್ಗೆ ಲಾಸ್ ಆಗ್ತಾ ಇದ್ರಲ್ಲಿ. ಇವಾಗ ಮುಂಬೈಲಿ ಏನೈತಂದ್ರೆ ಮೊನ್ನೆ ಒಂದು ಘಟನೆ ಆಯ್ತು. ಏನಂದ್ರೆ ಅವ್ರು ಓಲಾ ಉಬರ್ ಎಲ್ಲ ಕ್ಲೋಸ್ ಮಾಡ್ಬಿಟ್ರು. ಅವ್ರು ಡ್ರೈವರ್ಗಳು ಎಲ್ಲರೂ ಕೂಡಿ ಒಂದ್ 8 ದಿವಸ ಓಲಾ ಉಬರ್ ಎಲ್ಲ ಆ್ಯಪ್ ಬಂದ್ ಮಾಡಿ, ಎಲ್ಲರೂ ಡ್ರೈವರ್ ಒಂದಾಗಿ ಎಲ್ಲ ಬಂದ್ ಮಾಡಿ ಆ ಟೈಪ್ ಅವರು ಒಂದು ಬಿಟ್ಟಿರೋಂಥ ಒಂದು ಯಾವ್ದೋ ಒಂದು ಆ್ಯಪ್ ಮಾಡ್ಕೊಂಡು ಸ್ವಂತ ಆ್ಯಪ್ ನಡೆಸ್ತಾ ಇದ್ದಾರೆ. ಅವ್ರು ಈ ಸದ್ ಅವಾಗ 1500 ಮಾಡಿದ್ರೆ ಇವಾಗ 3000-4000 ರೂಪಾಯಿ ಬಿಸ್ನೆಸ್ ಮಾಡ್ತಾರೆ. ಆ ತರ ನಮ್ ಬೆಂಗಳೂರಲ್ಲಿ ಬಿ ಆಗ್ಬೇಕಂತ ಇಷ್ಟಪಡ್ತೀವಿ. ನಾವು ಆ ತರ ಆಗ್ಬೇಕು ಅಂದ್ರೆ ಫಸ್ಟ್ ನಮ್ ಒಕ್ಕಟ್ಟಾಗಬೇಕು, ಎಲ್ಲರೂ ಒಕ್ಕಟ್ಟಾಗಬೇಕು. ಅವ್ರಿಗೆ ಇವತ್ತು ಹೇಳಿದ್ರೆ ಒಕ್ಕಟ್ಟಾಗ್ಬಿಟ್ರೆ ಇದಕ್ಕೆ ಓಲಾ ಉಬರ್ ಹೋಗಿ ಟೈಮ್ ಆಗ್ತಲ್ಲ, 8 ದಿವಸ ಜಾಸ್ತಿ ಆಯ್ತು. 4-5 ದಿವಸ ಎಲ್ಲ 2 ದಿವಸ ಸಾಕು. ನಮ್ ಡ್ರೈವರ್ ಒಂದಾಗಬೇಕಷ್ಟೇ. ನಾನೇನ್ ಹೇಳ್ತೀನಿ, ಇದು ಅಷ್ಟು ಬೇಗ ಆಗಲ್ಲ. 4 ದಿವಸ 8 ದಿವಸ ಆಗಲ್ಲ. ನಾನು ಹೇಳ್ತೀನಿ ಓಲಾ ಮಾತು ಹೇಳ್ತಾ ಇದೀನಿ, ನಮ್ಮ ಸುಮ್ನೆ ಒಂದ್ ಮನಸ್ಸು ಮಾಡಿದ್ರೆ. ನಾನೇನ್ ಹೇಳ್ತೀನಿ, ಓಲಾ ಬಳಸಿ, ಊಬರ್ ಬಳಸಿ, ನಮಯಾತ್ರಿ ಬಳಸಿ, ರ್ಯಾಪಿಡೋ ಬಳಸಿ, ಜೂರಿ ಬಳಸಿ, ಇನ್ನೊಂದು 78 ಆಪ್ ಇದೆ. ಯಾವ್ದಾದ್ರು ಬಳಸಿ, ಜೊತೆಲಿ ಮೀಟರ್ ಆನ್ ಮಾಡಿ. ಫಸ್ಟ್ ಲಾಭ ನಷ್ಟ ಎರಡು ನೀವ್ ತಿಳ್ಕೊಳ್ಳಿ ಅಲ್ವಾ? ನಿನಗೆ ಇದರಿಂದ ಪ್ರಯತ್ನ ಇದೆ ಅಂದ್ರೆ ನೀನ್ ಇದನ್ನ ಅಳವಡಿಸ್ಕ, ಆಯ್ತಾ? ನಿನ್ಗೆ ಇದ್ರಲ್ಲಿ ಪ್ರಯತ್ನ ಇಲ್ವಾ, ನಿನ್ಗೆ ಅದೇ ಚೆನ್ನಾಗಿದ್ಯಾ, ಅಲ್ಲೇ ಇದು ಅಲ್ವಾ? ಯಾಕಂದ್ರೆ ಕೆಲವು ಚಾಲಕರು ಓಲಾ ಉಬರ್ ಅವ್ರಿಗೆ ಹುಟ್ಟಿದ್ದಾರೆ, ಅವ್ರೇ ಅಪ್ಪ ಅಮ್ಮ ಇವ್ರಿಗೆ, ಆಯ್ತಾ? ಅಂತವ್ರಿಗೆ ನೀವ್ ಏನ್ ಹೇಳಿದ್ರು ತಲೆಗತ್ತಲ್ಲ. ಅಂತ ನೀವು ಬಂದಾದ್ರೆ ನಮ್ಗೆ ಫೈದಾ ಇದೆ ಸರ್ ಇದ್ರಲ್ಲಿ. ಅವ್ರಿಗೆ ನಮ್ ಫೈದಾ ನಾವು ನಿಮ್ಮ ಅಪ್ಪ ಅಮ್ಮ ಬೇರೆ, ನಿಮಗ್ ಗೊತ್ತು ನಿಮ್ಮ ಅಪ್ಪ ಅಮ್ಮ, ಅವ್ರಿಗೆ ಅಪ್ಪ ಅಮ್ಮ ಅವರೇ, ಆಯ್ತಾ? ಎಲ್ಲೊಬ್ರು ಇರ್ತಾರೆ, ಎಲ್ಲ ಡ್ರೈವರ್ ಇರೋಲ್ಲ ಸರ್ ಆತರ. ಎಲ್ಲ ಒಂದು 10% ಆಗಿದ್ರೆ 90% ನಾವು ದುಡ್ಕೋಬೇಕು, ನಾವು ಮುಂದಕ್ಕೆ ಬರ್ಬೇಕು, ನಮ್ ಸ್ವಂತ ಟೈಪ್ ಮಾಡ್ಕೋಬೇಕಂತ ಒಂದು ಇರುತ್ತೆ ಸರ್. ಇದು ಬುದ್ಧಿವಂತರು, ಗೊತ್ತಿರೋರು. ನಿಮ್ಗೆ ಅಂತವ್ರಿಗೆ ನೀವು ಏನ್ ಹೇಳೋದು ತಲೆಗತ್ತಲ್ಲ. ನಾನೇನ್ ಹೇಳ್ತೀನಿ, ಅವ್ರು ಅಷ್ಟೇನೆ. ನೀವು ಯಾವ್ದ್ರಲ್ಲಾದ್ರೂ ಡ್ಯೂಟಿ ಮಾಡಿ, ಜೊತೆಲಿ ಇದನ್ನು ಬಳಸಿ, ಯಾವ್ದೋ ಟರ್ನರ್ ಮೀಟರ್ ಆಪ್ನು ಬಳಸಿ, ಲಾಭನ ನಷ್ಟನ ಅರ್ಥ ಮಾಡ್ಕೊಳ್ಳಿ. ಉಪಯೋಗ ಇದೆ, ಪ್ರಯತ್ನ ಇದೆ, ನಿನಗ್ ಉದ್ಧಾರ ಆಗುತ್ತೆ, ನಿನಗ್ ಲಾಭ ಆಗುತ್ತೆ ಅಂದ್ರೆ ಬಳಸು. ನಿನಗ್ ಪ್ರಯತ್ನ ಆಗ್ತಾ ಇಲ್ವಾ, ಬಳಸ್ಬೇಡ ಅಲ್ವಾ? ಫಸ್ಟ್ ಆಗಿ ನಾವು ಡ್ರೈವರ್ ಒಂದಾಗ್ಬೇಕು. ನಮ್ ವ್ಯವಸ್ಥೆ ನಾವೇ ರೂಪಿಸ್ಕೋಬೇಕು, ನಮ್ ವ್ಯಾಪಾರ ನಾವೇ ಹೆಚ್ಚಿಸ್ಕೋಬೇಕು, ನಮ್ ಗ್ರಾಹಕರು ನಮ್ಮ ಹತ್ರ ಇಟ್ಕೋಬೇಕು, ನಮ್ ಇನ್ಕಮ್ ಸ್ಟೇಟ್ಮೆಂಟ್, ನಮ್ ಡ್ಯೂಟಿದು ಪ್ರೂಫ್ ನಮ್ಮ ಹತ್ರ ಇರ್ಬೇಕು ಅಲ್ವಾ? ಇವತ್ತು ನೀವು 5 ವರ್ಷದಲ್ಲಿ 9,000 ಗ್ರಾಹಕರಿಗೆ ನಿಮ್ ನಂಬರ್ ಕೊಟ್ಟು ನೀವು ಅವ್ರ ಹತ್ರ ನಂಬರ್ ತಗೊಂಡಿದ್ರೆ ಇವತ್ತು ಡ್ಯೂಟಿ ಬರ್ತಾ ಇಲ್ಲ, ಕಮ್ಮಿ ರೇಟ್ ಕೊಟ್ಟಾಗ ಇವೆಲ್ಲ ಯಾಕೆ ಬರ್ತಾ ಇತ್ತು? ಇನ್ಮೇಲೆ ನಾವು ಡ್ರೈವರ್ ಸುಧಾರಿಸ್ಬೇಕು. ಹೌದು, ಯಾಕಂದ್ರೆ ಈ ಅವ್ರಿಗೆ ಬೇರೆದವ್ರಿಗೆ ಬಿಸ್ನೆಸ್ ಮಾಡ್ಕೊಡ್ತಾ ಇದೀವಿ ನಾವು, ನಮ್ದು ಲಾಸ್ ಮಾಡ್ಕೊತೀವಿ. ನಮ್ಗೆ ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ ಜೀವನ ನೋಡಿದ್ರೆ EMI ಕಟ್ಟಕ್ಕೆ ಅಮೌಂಟ್ ಇಲ್ಲ ಇವಾಗ, ಆ ತರ ಆಗ್ತಾ ಇದೆ. ಇವಾಗ ನೆನ್ನೆ ನೋಡಿ, ನೀವೇನಿವಾಗ 120 ಕಿಲೋಮೀಟರ್ ಗಾಡಿ ಓಡಿಸಿ ಇವಾಗ 600-700 ರೂಪಾಯಿ ನೀವು EMI ಕಟ್ಟಿರ್ತೀರಾ, 600-700 ರೂಪಾಯಿ ಗ್ಯಾಸ್ ಹಾಕ್ತೀರಾ. ಬಿಟ್ಟು ಬಂದು ಇಲ್ಲಿ ಬಾಡಿಗೆ ಮನೆ ಕಟ್ಟಿ ನಮ್ ಫ್ಯಾಮಿಲಿ ನಡೆಸ್ಕೋಬೇಕು, ಎಲ್ಲ ನಡೆಸ್ಕೋಬೇಕಂದ್ರೆ ಏನು
ಇವು ಬೇರೆ ಆ್ಯಪ್ ಅಲ್ಲಿ ಬಂದ್ರೆ ಏನೋ ವರ್ಕೌಟ್ ಆಗಲ್ಲ. ಇವಾಗ ನಾವು ಸ್ವಂತಾಗಿ ಮಾಡ್ಬಿಟ್ಟು ಬಿಟ್ರೆ ನಾವು ಎಷ್ಟು ಮಾಡ್ತೀವಿ ನಾವು ಅದು ನಮ್ ಸ್ವಂತ ಆಗ್ತಾ ಕರೆಕ್ಟ್. ಈ 24 per kilometer ಸಿಗತ್ತೆ. ಏನು ಲಾಸ್ ಬಿ ಆಗಲ್ಲ. ಯಾಕಡೆ ಫೈದಾ ಆಗ್ಬೇಕು, ಕಸ್ಟಮರ್ಗೂ ಲಾಸ್ ಆಗ್ಬಾರ್ದು, ನಮ್ಗೂ ಲಾಸ್ ಆಗ್ಬಾರ್ದು. ನಾಳೆ ಗೌರ್ಮೆಂಟ್ 25 ಮಾಡ್ತು, 27 ಮಾಡ್ತು, 28 ಮಾಡ್ತು, ನೀವು ಕೇಳೋ ಅವಶ್ಯಕತೆ ಇಲ್ಲ, ಇದ್ರಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ ಹೌದು ಅಲ್ವಾ. ಇವಾಗ ಗೌರ್ಮೆಂಟ್ ರೇಟ್ ಕೊಟ್ಟು 1.5 ವರ್ಷ ಆದ್ರೂ ನಾವ್ ಇನ್ನು ಹೋಗ್ಬಿಟ್ಟು ಓಲಾ ಒಬ್ಬರ ಹತ್ರ ರೇಟ್ ಕೊಡಿ ಅಂತ ಯಾಕೆ ಕೇಳ್ತಾ ಇದೀವಿ ಹೌದು ಅಲ್ವಾ. ನಮ್ದೇ ಹಾಕೋದ್ರೆ ನಮ್ಗೆ ಈಸಿ ಆಗ್ತದೆ. ಅಲ್ಲ, ನಮ್ಗೆ ರೇಟ್ ಕೇಳದೆ ಬೇಡವಲ್ಲ, ಕೇಳೋದೇ ಬೇಡ, ಯಾರಿಗೆ ಆಟೋಮೆಟಿಕ್ ಆಗಿ ಬರ್ತದಲ್ಲ. ಹೌದು. ಇದನ್ನ ನಾವು ಅರಿವು ಮೂಡಿಸ್ಬೇಕು. ಮೂಡಿಸ್ಬೇಕು. ಯಾಕಂದ್ರೆ ನಮ್ ಸ್ವಂತ ಆ್ಯಪ್ ನಮ್ ಸ್ವಂತ ಹಕ್ಕು ಅಂತ ಇರುತ್ತೆ. ಇವಾಗ ಇವಾಗ ನಮ್ ತಾಯಿ ತಂದೆ ಸ್ವಂತ ಹೆಂಗಿರುತ್ತೆ ಹಂಗೆ ಇದು ಆ್ಯಪ್ ನಮ್ ಸ್ವಂತ ಇರುತ್ತೆ, ನಮ್ ತಾಯಿ ತಂದೆ ಕರೆಕ್ಟ್. ಇವಾಗ ಕಸ್ಟಮರ್ಗೆ 100 ರೂಪಾಯಿ ಕಮ್ಮಿ ಕೊಟ್ರು ನಾವೇ ದಾನ ಧರ್ಮ ಮಾಡ್ದಂಗೆ ಇರ್ಬೇಕೆ ಹೊರತು ಬೇರೆಯವನು ನಮ್ ದುಡ್ಡಲ್ಲಿ ಅವ್ನು ಯಾರು ನಿಮ್ಗೆ ಡಿಸ್ಕೌಂಟ್ ಕೊಡಕ್ಕೆ ಅಲ್ವಾ. ಶ್ರಮ ನಮ್ದು, ಬಂಡವಾಳ ನಮ್ದು. ಡಿಸ್ಕೌಂಟ್ ಕೊಟ್ರು ನಾವೇ ಕೊಡ್ಬೇಕು. ಅಟ್ಲೀಸ್ಟ್ ನಾಳೆ ಮತ್ತೆ ವಾಪಸ್ ಕಸ್ಟಮರ್ ನಮ್ಮ ಹತ್ರ ಬರ್ಬೇಕು ಅಲ್ವಾ. ಸೊ ಇದನ್ನೆಲ್ಲ ನಾವು ಬೆಳೆಸ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಇದಕ್ ನಿಮಗೆ ಏನ್ ಬೇಕು ಸಪೋರ್ಟ್ ನಾವ್ ಇರ್ತೀವಿ ಜೊತೆಲಿ, ಆಯ್ತಾ. ನಿಮಗೆ ಏನೇ ಕಷ್ಟ ಬಂದ್ರು ಸುಖ ಬಂದ್ರು ನಾವ್ ಇರ್ತೀವಿ. ಕಾನೂನು ಬಾಹಿರವಾಗಿ ತಪ್ಪು ಮಾಡ್ಬೇಡಿ, ಅದಕ್ಕೆ ನಾವು ಜೊತೆಲಿ ಬರಲ್ಲ. ಜವಾಬ್ದಾರಿ ಇಲ್ಲ. ಹೌದು, ಯಾರಾದ್ರೂ ಜವಾಬ್ದಾರಿ ಇರಲ್ಲ ಸರ್. ಕಾನೂನು ಚೌಕಟ್ಟು ಒಳಗಡೆ ನೀವು ನಿಮ್ ವ್ಯಾಪಾರ ರೂಪಿಸ್ಕೊಳ್ಳಿ, ನಿಮ್ ಗ್ರಾಹಕರನ್ನ ರೂಪಿಸ್ಕೊಳ್ಳಿ. ಅದಕ್ಕೆ ನಿಮಗೆ ಯಾವ್ದೇ ತರ ಸಪೋರ್ಟ್ ಬೇಕು ಅದಕ್ಕೆಲ್ಲ ನಾವು ನಿಮ್ ಜೊತೆಲಿ ಇರ್ತೀವಿ. ಇದೇನು ಯಾರ್ದು ಆ್ಯಪ್ ಇಲ್ಲ, ಇದು ನಮ್ ಸ್ವಂತ ಆ್ಯಪ. ಯಾರಿಗೆ ಕಮಿಷನ್ ಕೊಡಂಗಿಲ್ಲ, ಏನೂ ಇಲ್ಲ. ನಮ್ ಸ್ವಂತ ಆ್ಯಪ ನಮ್ ಹಕ್ಕು ಅಷ್ಟೇ. ನಿಮ್ದು ಟ್ರಾವೆಲ್ಸ್ ಹೆಸರು ಇಟ್ಕೊಳ್ಳಿ, ನಿಮ್ದು GST ನಂಬರ್ ಇಟ್ಕೊಳ್ಳಿ, ನಿಮ್ದೇ ಪ್ಯಾನ್ ಕಾರ್ಡ್ ಹಾಕೊಳ್ಳಿ, ನಿಮ್ ಗ್ರಾಹಕರಿಗೆ ನೀವೇ ಬಿಲ್ ಕೊಡಿ, ನೀವೇ ದುಡ್ಡು ತಗೊಳ್ಳಿ. ನಮ್ ಡ್ರೈವರ್ ಒಕ್ಕಟ್ಟಾದ್ರೆ ಸದ್ಯಕ್ಕೆ ಇದೇ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಗತ್ತೆ, ಆಗ್ತದೆ. ನಮ್ ಡ್ರೈವರ್ ಮಾಡ್ತಾರೆ, ಅವರಿಗೆ ಜಾಸ್ತಿ ಫೈದಾ ಬೇಕಂದ್ರೆ ಮಾಡೇ ಮಾಡ್ತಾರೆ. ಮಾಡ್ತಾರೆ. 100% ಮಾಡ್ತಾರೆ ಸರ್.